ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಟ್ಯೂಸ್ಡೇ ಈವ್ನಿಂಗ್ ಬ್ಲಾಗ್. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಏನು ಗೊತ್ತಾ, ಚಿಕನ್ ಮಾಡ್ತಿದ್ದೀವಿ. ಇದರಲ್ಲಿ ಏನಿದೆ ಸ್ಪೆಷಲ್ ಅಂತ ಅಂದ್ಕೊಬೇಡಿ, ಬಿಕಾಸ್ ನನಗೆ ಚಿಕನ್ ಅಂದರೆ ತುಂಬ ಇಷ್ಟ. ಲೈಕ್ 1 ಮಂತ್ ಆಗೋಯ್ತು ಚಿಕನ್ ಮಾಡಿ. ಸೊ 1 ಮಂತ್ ಆದಮೇಲೆ ಚಿಕನ್ನ ಮಾಡ್ತಾ ಇದ್ದೀವಿ. ಸೊ ನಮ್ಮ ಹಸ್ಬೆಂಡ್ಗೆ ಕೇಳಿದ್ದಕ್ಕೆ ತಗೊಂಬಂದು ಕೊಟ್ಟರು. ನಮ್ಮ ಮನೇಲಿ ಚಿಕನ್ನ ತುಂಬ ಅವಾಯ್ಡ್ ಮಾಡ್ತಿದ್ದೀವಿ. ಲೈಕ್ ನಾನು ಅವಾಯ್ಡ್ ಮಾಡ್ತಿಲ್ಲ, ನಮ್ಮ ಹಸ್ಬೆಂಡ್ ಅವಾಯ್ಡ್ ಮಾಡ್ತಿದ್ದಾರೆ. ಅದು ಚಿಕನ್ ಒಳ್ಳೇದಲ್ಲ ಅಂತ ಹೇಳಿ ಅದಕ್ಕೆ ನಾನು ಕೂಡ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಈ 1 ಮಂತ್ ಆಯ್ತಲ್ಲ, ಪ್ಲೀಸ್ ತಂದುಕೊಡಿ ಅಂತ ಕೇಳಿದ್ದಕ್ಕೆ ತಂದುಕೊಟ್ಟಿದ್ದಾರೆ. ಅದು ಎಷ್ಟು ತಂದುಕೊಟ್ಟಿದ್ದಾರೆ ಗೊತ್ತಾ? 1/2 kg ಅಷ್ಟೇ. ಸೊ 1/2 kgಯಲ್ಲಿ ಏನೆಲ್ಲ ಸ್ಪೆಷಲ್ ಮಾಡ್ಬೋದು? ಸೊ ನಾನಂತೂ 2 ಥರ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೆಲ್ಲ ಏನು ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ತುಂಬ ಜನ ನನ್ನ ವೀಡಿಯೋಸ್ನ ನೋಡ್ತಿದ್ದಾರೆ, ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ನಾನು ಕೂಡ ಸಪೋರ್ಟ್ ಮಾಡಿ. ಈಗ ಟೈಮ್ ಬಂದು 3:30 ಆಗ್ತಿದೆ. ಗವ್ಯ ಮಲಗಿದ್ದಾಳೆ. ಇಬ್ಬರು ಸೇರಿದ್ರೆ ಅಂದು ತುಂಬ ಚೆನ್ನಾಗಿ ಕಿತ್ತಾಡ್ತಾರೆ. ಇಬ್ಬರು ಇದ್ದಾರಲ್ಲ ಮನೇಲಿ ಮಕ್ಕಳು, ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಅದಕ್ಕೆ ನಾನು ಆದಷ್ಟು ಒಬ್ಬರು ಮಲ್ಕೊಂಡ್ರೆ ಇನ್ನೊಬ್ಬರು ಸೈಲೆಂಟ್ ಆಗ್ತಾರೆ. ಸೊ ಇವಳು ಸ್ಕೂಲಿಗೆ ಹೋದಾಗ ಅವಳು ಸೈಲೆಂಟಾಗಿ ಇರ್ತಾಳೆ, ಮತ್ತು ಅವಳು ಮಲ್ಕೊಂಡೋ ಟೈಮಲ್ಲಿ ಇವಳು ಸೈಲೆಂಟಾಗಿರ್ತಾಳೆ. ಸೊ ಒಟ್ಟಿನಲ್ಲಿ ಇಬ್ಬರು ಇದ್ದಾರೆ ಅಂತಂದರೆ ತುಂಬ ಚೆನ್ನಾಗಿ ಜಗಳ ಆಡ್ತಾರೆ. ಈಗ ಅವಳು ಮಲಗಿದ್ದಾಳಲ್ಲ, ನಾನಂತೂ ಇವಾಗ ಈ ಟೈಮಲ್ಲೇ ಎಲ್ಲ ಕೆಲಸನ ಮುಗಿಸ್ಕೊಂಡೆ. ಇವಾಗ ಸ್ವಲ್ಪ ಕುಕ್ಕಿಂಗ್ ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ರೆ ಇನ್ನು ಅವಳು ಎದ್ರೂ ಏನು ತೊಂದರೆ ಇಲ್ಲ, ಮಾಡ್ಕೋಬೋದ. ಇಲ್ಲಿ ನಮ್ಮ ಮನೆಯವರು 1/2 kg ಅಂತ ಹೇಳಿದ್ರು, 3/4 kg ಅಷ್ಟು ತೊಗೊಂಬಂದಿದ್ದಾರೆ. ಸೊ ಇವಾಗ ಇದೆಷ್ಟು ರೆಡ್ಡಿಶ್ ಇದೆ ನೋಡಿ. ಒಂದ್ಸಲ ಕ್ಲೀನ್ ಮಾಡ್ಕೊಂಬಂದಾದ್ಮೇಲೆ ಸ್ವಲ್ಪ ವೈಟ್ ಆಗಿದೆ. ಇದರಲ್ಲಿ ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಸ್ವಲ್ಪ ಉಪ್ಪನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಒಂದು 2-3 ಸಲ ನೀಟಾಗಿ ವಾಶ್ ಮಾಡಬೇಕು. ಇಲ್ಲಿ ಮಕ್ಕಳು ಕಬಾಬ್ಗೆ ಹೇಳ್ತಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಕಬಾಬ್ಗೆ ಮತ್ತು ಸ್ವಲ್ಪ ಚಿಕನ್ ಫ್ರೈಗೆ ಡಿವೈಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫಸ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಚಿಕನ್ ಕಬಾಬ್ಗೆ ಮ್ಯಾರಿನೇಟ್ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 1 ಟೀ ಸ್ಪೂನಷ್ಟು ಈ ಚಿಕನಲ್ಲಿ ಹಾಕ್ತಾಯಿದ್ದೀನಿ. ಆಮೇಲೆ ಇದರಲ್ಲಿ 1/4 ಟೀ ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಆಮೇಲೆ 1 ಮೊಟ್ಟೆನ ಹಾಕ್ತಾಯಿದ್ದೀನಿ. ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಈಸ್ಟ್ರನ್ ಚಿಕನ್ ಕಬಾಬ್ ಮಸಾಲ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಉಪ್ಪು, ಖಾರ, ಗರಂ ಮಸಾಲ ಸೊ ಎಲ್ಲ ಇರುತ್ತಲ್ವ, ಅದರಿಂದ ಉಪ್ಪು ಖಾರ ಎಲ್ಲ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಈ ಥರ ಚೆನ್ನಾಗಿ ಕೋಟ್ ಆಗಬೇಕು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನನಗಿಲ್ಲಿ ಇನ್ನೂ ನಿಮಗೆ ಕಬಾಬ್ ಪೌಡರ್ ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನನಗೆ 2 ಟೇಬಲ್ ಸ್ಪೂನಷ್ಟು ಕಬಾಬ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಕೋಟ್ ಮಾಡಾದಮೇಲೆ ಕವರ್ ಮಾಡಿ 2 to 3 hours ಫ್ರಿಜ್ಜಲ್ಲಿ ಇಟ್ಟು ಮ್ಯಾರಿನೇಟ್ ಮಾಡ್ಕೋಬೇಕು. ಕಬಾಬ್ಗೆ ಅಂತ ಹೇಳಿಬಿಟ್ಟು ನಾನು ಎಲ್ಲ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ. ಈಗ ಮಕ್ಕಳು ಆಟ ಆಡ್ತಿದ್ದಾರೆ. ನನಗೆ ಬೆಳಗ್ಗೆ ಪಾತ್ರೆ ವಾಶ್ ಮಾಡಿರಲಿಲ್ಲ, ಸ್ವಲ್ಪ ತುಂಬ ಜಾಸ್ತಿ ಇದೆ, ಅದರಿಂದ ಎಲ್ಲನೂ ಪಾತ್ರೆ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬೆಡ್ ಸ್ಪ್ರೆಡ್ನ ಹಾಕಿರಲಿಲ್ಲ, ವಾಶ್ ಮಾಡಿಬಿಟ್ಟು ನೀಟಾಗಿ ಒಣಗಿಸಿ ಇವಾಗ ಹಾಕ್ತಾಯಿದ್ದೀನಿ. ಮಕ್ಕಳಿರೋ ಮನೆಯಲ್ಲಿ ಹೇಗೆ ಹಾಕಿದ್ರೂ ಅದು ಬೆಡ್ ಸ್ಪ್ರೆಡ್ ಹೋಗ್ತಾನೆ ಇರುತ್ತೆ. ಸೊ ಅದಕ್ಕೆ ನಾನು ನಿಮ್ಗೆ ಒಂದು ಟಿಪ್ ಹೇಳ್ತೀನಿ ನೋಡಿ. ಇದು ಕಾರ್ನರ್ಸ್ ಇರುತ್ತಲ್ವ, ಅದನ್ನು ನಾವು ಸ್ವಲ್ಪ ತಗೊಂಡು ಈ ಥರ ಗಂಟಾಗಬೇಕು. ಆಮೇಲೆ ಕಾರ್ನರ್ ಪಾಯಿಂಟಲ್ಲಿ ಆ ಗಂಟನ್ನ ಒಳಗಡೆ ಇಟ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿದ್ರೆ ಅದು ಹೋಗೋದೇ ಇಲ್ಲ, ಹಂಗೆ ಸ್ಟಿಫಾಗಿರುತ್ತೆ. ಸೊ ಇದಂತೂ ನನಗೆ ತುಂಬ ಯೂಸ್ ಆಗುತ್ತೆ. ಯಾವಾಗಲೂ ಹೆಂಗೆ ಹಾಕಿದ್ರೂ ಅದು ಜಾರಿ ಹಂಗೆ ಬಂದುಬಿಡುತ್ತೆ. ಲೈಕ್ ಮಕ್ಕಳು ಆಟ ಆಡ್ತಿರ್ತಾರೆ, ಕುಣಿತಾ ಇರ್ತಾರೆ, ಅಂಥ ಟೈಮಲ್ಲಿ ತುಂಬ ಸ್ಟಿಫಾಗಿರುತ್ತೆ. ನನಗಂತೂ ತುಂಬ ಯೂಸ್ ಆಯಿತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಸೊ ಎಲ್ಲ ನೀಟ್ ಮಾಡಿಕೊಂಡೆ. ಇವಾಗ ಮಕ್ಕಳು ರೆಡಿಯಾಗಿದ್ದಾರೆ ಬೆಡ್ ಮೇಲೆ ಬರೋದಕ್ಕೆ. ನೋಡೋಣ, ವಿಡಿಯೋ ಆನ್ ಮಾಡಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾರೆ ಅಂತ ನೋಡಿ.
ಮಾಡ್ತಿದ್ದೀರಾ ಇಬ್ರು? ಏನು ಆಟ ಆಡ್ತಿದ್ದೀರಾ? ಮೊಬೈಲ್ ನೋಡ್ತಿದ್ದಾಳ ಗವ್ಯ? ಇಲ್ಲಿ ಏನು ಮೊಬೈಲ್ ಅದು ತೋರಿಸು ನನಗೆ. ಏನು ಮೊಬೈಲ್ ಅದು? ಆ ಮೊಬೈಲ್ ನೋಡ್ತಿದ್ದಾಳಾ? ಅದರಲ್ಲಿ ಏನು ಬರುತ್ತೆ? ನೀನೇನು ತಿನ್ನಿಸ್ತಿದ್ಯಾ ಅವಳಿಗೆ? ರಸ್ಕ್ ಅದು ರಸ್ಕ್ ತಿನ್ನಿಸ್ತಾ ಇದೆಯಾ? ಹ್ಞೂ. ಇಬ್ಬರು ಕಿತ್ತಾಡ್ತಿದ್ದೀರಾ ಏನು ಆಟ ಆಡ್ತಿದ್ದೀರಾ? ಆಟ ಆಡ್ತಿದ್ದೀರಾ? ಸರಿ, ಓಕೆ. ನನಗೆ ಇನ್ನೂ ಸ್ವಲ್ಪ ಕೆಲಸ ಇದೆ, ನನ್ನ ಕಿಚನಲ್ಲಿ ಕೆಲಸ ಇದೆ, ಮಾಡ್ಕೊತಾ ಇರ್ತೀನಿ. ನೀವಿಬ್ಬರು ಸೈಲೆಂಟಾಗಿ ಆಟ ಆಡಬೇಕು, ಆಯಿತಾ? ಗುಡ್ ಗರ್ಲ್ಸು. ತಿನ್ನಿಸ್ತಾ ಇದೆಯಾ ಗವ್ಯಗೆ ಹೇಳ್ಕೊಡು ಏನಾದರೂ ABCD ಮತ್ತು ಏನು ಬೇಕು ಗಮ್ಯ? ನಿನ್ನ ಬ್ಯಾಗಲ್ಲಿ ಆಯ್ತಾ? ಸ್ಕೂಲ್ ಬ್ಯಾಗಲ್ಲಿ ಅವಳಿಗೆ ಹೇಳ್ಕೊಡ್ತೀಯಾ? ಸರಿ. ರೈಮ್ಸ್ ನೋಡಿ, ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಆಟಾಡ್ತಿದ್ದಾರಲ್ಲ, ಹಾಗೆ ಸಮ್ಟೈಮ್ಸ್ ಕಿತ್ತಾಡ್ತಿರ್ತಾರೆ. ಲೈಕ್ ಅವ್ರಿಗೆ ಒಳ್ಳೆ ಮೂಡಿದ್ರೆ ಚೆನ್ನಾಗಿ ಆಟಾಡ್ತಿರ್ತಾರೆ. ಆಮೇಲೆ ಇಲ್ಲಿ ಬಟ್ಟೆ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಇಲ್ಲೆಲ್ಲ ಬಕೆಟಲ್ಲಿ ತೊಗೊಂಡೋಗಿ ಈಗ ಒಣಗ್ಸೋಣ ಅಂತ ತೊಗೊಂಡೋಗ್ತಾ ಇದ್ದೀನಿ. ಈಗ ಬಿಸಿಲಂತೂ ಇಲ್ಲ, ಟೈಮ್ 5:30 ಆಗ್ತಿದೆ. ಅಂದರೆ ಸ್ವಲ್ಪ ಜಾಸ್ತಿ ಇತ್ತು, ಅದಕ್ಕೆ ಬೇಗ ಆಗಿಬಿಟ್ಟೆ. ಸೊ ನಾನು ಯಾವಾಗಂದರೆ ಅವಾಗ ಹಾಕ್ತಿರ್ತೀನಿ. ಅದರಿಂದ ಇನ್ನು ಇಲ್ಲಿ ನಾನು ಪಾರ್ಕಿಂಗಲ್ಲೇ ಈ ಥರ 1-2 ದಾರ ಕಟ್ಟಿದ್ದೀನಿ, ಇಲ್ಲೇ ಹಾಕ್ಕೊಂಡ್ಬಿಡ್ತೀನಿ. ಬಿಸಿಲಿದ್ದಾಗ ತಗೊಂಡೋಗಿ ಮೇಲೆ ಹಾಕ್ತೀನಿ. ಎಲ್ಲ ಕೆಲಸ ಮುಗೀತು, ಫ್ರೆಶ್ ಅಪ್ ಆಗಿ ಇಲ್ಲಿ ನಾನು ಶುಂಠಿ ಟೀನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸಾಯಂಕಾಲ ಆಯಿತು, ದೀಪ ಯಾಕೆ ಹಚ್ಚಿಲ್ಲ ಅಂತ ನೀವು ಕೇಳ್ಬೋದು. ಲೇಡೀಸ್ ಪ್ರಾಬ್ಲಮ್, ಅದರಿಂದ ನಾನು ದೀಪ ಎಲ್ಲ ಹಚ್ಚಕ್ಕೆ ಹೋಗಿಲ್ಲ. ಇನ್ನು ಟೀ ಎಲ್ಲ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಆರಾಮಾಗೆ ಟೀ ಕುಡಿದು ನೆಕ್ಸ್ಟು ಚಿಕನ್ ಫ್ರೈ ಮಾಡಬೇಕು. ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕ್ತಾಯಿದ್ದೀವಿ. ಅಂದರೆ ನಾವು ಮನೆಯಲ್ಲಿ ಕೊಕೊನಟ್ ಆಯಿಲು ಯೂಸ್ ಮಾಡೋದು ಸ್ವಲ್ಪ ಜಾಸ್ತಿನೇ. ಆಯಿಲ್ ಬಿಸಿ ಆದಮೇಲೆ ಇದರಲ್ಲಿ ಒಂದು 3 ಮೀಡಿಯಮ್ ಸೈಜಷ್ಟು ಆನಿಯನ್ಸ್ನ ತಗೊಂಡು ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಆಮೇಲೆ 3 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದು ಖಾರ ಇಲ್ಲ ಹಸಿಮೆಣ್ಸಿನ್ಕಾಯಿ. ಇವಾಗ ಆನಿಯನ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ಸ್ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ. ಆನಿಯನ್ಸ್ ಎಲ್ಲ ಫ್ರೈ ಆದಮೇಲೆ ಇದರಲ್ಲಿ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಐ ಫ್ಲೇಮಲ್ಲಿ 30 ಸೆಕೆಂಡ್ಸ್ ಫ್ರೈ ಮಾಡ್ಕೋಬೇಕು. ಆಮೇಲೆ ಚಿಕನ್ ಆ್ಯಡ್ ಮಾಡ್ಕೋಬೇಕು. ಇದರಲ್ಲಿ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು 2 to 3 ಮಿನಿಟ್ಸ್ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಆವಾಗಲೇ ನಮಗೆ ಚಿಕನಿಂದ ವಾಟರ್ ರಿಲೀಸ್ ಆಗಿ ಚಿಕನ್ ಕೂಡ ಬೇಗ ಬೇಯುತ್ತೆ. ಇವಾಗ ಇದರಲ್ಲಿ ನಾವು ಸ್ಪೈಸಸ್ ಆ್ಯಡ್ ಮಾಡ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಅಷ್ಟೊಂದು ಖಾರ ಇಲ್ಲ, ಅದರಿಂದ ನಾನು 1/2 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಮಕ್ಕಳು ತಿಂತಾರಲ್ಲ, ಸೊ ಅದಕ್ಕೆ ಖಾರ ಸ್ವಲ್ಪ ಕಮ್ಮಿ ಹಾಕ್ಕೊತಾ ಇದ್ದೀನಿ. ಆಮೇಲೆ 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಆಮೇಲೆ 1/2 ಟೀ ಸ್ಪೂನ್ ಗರಂ ಮಸಾಲ. ಇಲ್ಲಿ ಈಸ್ಟರ್ನ್ ಚಿಕನ್ ಮಸಾಲಾನ ಯೂಸ್ ಮಾಡ್ತಿದ್ದೀನಿ. ಇದು ಬಂದು ನಾನು 1 ಟೀ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕಾದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ 1 ಮಿನಿಟ್ ಫ್ರೈ ಮಾಡಿ ಆಮೇಲೆ ಇದರಲ್ಲಿ ನೀರನ್ನು ಹಾಕ್ಕೋಬೇಕು. ನಾನು ದೊಡ್ಡ ಗ್ಲಾಸಲ್ಲಿ 1/2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಈ ಚಿಕನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಮಧ್ಯದಲ್ಲಿ ಲಿಡ್ನ ಓಪನ್ ಮಾಡಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ನಾನಿಲ್ಲಿ ಸ್ಟೀಲ್ ಕಡಾಯಲ್ಲಿ ಮಾಡ್ತಿದ್ದೀನಲ್ವ, ಬೇಗ ತಳ ಹಿಡಿಯುತ್ತೆ. ನಾನಂತೂ ಅಗ್ಲೆಲ್ಲ ಮಿಕ್ಸ್ ಮಾಡಿಕೊಂಡೇ ಬೇಯಿಸ್ಕೊತಾ ಇದ್ದೀನಿ. ಈಗ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ನಮಗೆ ಚಿಕನ್ ಫ್ರೈ ರೆಡಿ ಆಯಿತು. ಈಗ ಚಿಕನ್ ಕಬಾಬ್ ಮಾಡ್ಕೊಳ್ಳೋಣ. ಚಿಕನ್ ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ಡೀಪ್ ಫ್ರೈಗೆ ಆಯಿಲ್ ಇಟ್ಟಿದ್ದೀನಿ. ಇವಾಗ ಆಯಿಲ್ ಬಿಸಿ ಆದಮೇಲೆ ಇಲ್ಲಿ ಒಂದೊಂದು ಪೀಸ್ನ ಆಯಿಲಲ್ಲಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮ್ಯಾರಿನೇಟ್ ಆದರೆ ಚಿಕನ್ ಕಬಾಬ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಆಯಿಲಲ್ಲಿ ಎಷ್ಟಾದರೆ ಅಷ್ಟು ಪೀಸಸ್ನ ಹಾಕ್ಕೋಬೇಕು. ಈ ಚಿಕನ್ ಪೀಸಸ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಈ ಚಿಕನ್ನ ನಾನು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ರುಚಿಯಾಗಿ ಚಿಕನ್ ಕಬಾಬ್ ಅಂತೂ ರೆಡಿ ಆಯಿತು.
ನೋಡಿ ಚಿಕನ್ ಕಬಾಬ್, ಚಿಕನ್ ಫ್ರೈ ಮತ್ತು ಇದಕ್ಕೆ ನಾನು ರೈಸ್ ಮಾಡಿಕೊಂಡೆ. ಸೊ ಇಷ್ಟೆಲ್ಲ ನಮಗೆ ನೈಟ್ ಡಿನ್ನರ್ಗೆ. ನಮ್ಮ ಹಸ್ಬೆಂಡ್ ಅಂತೂ ಆಲ್ರೆಡಿ ಊಟ ಮಾಡ್ಕೊಂಡು ಹೋದರು. ಅವರು 7 o'clockಗೆ ಬಂದು ಊಟ ಮಾಡ್ಕೊಂಡು ಹೋದರು. ನಾನು ಇಲ್ಲಿ 8ವರೆಗೆ ಊಟ ಮಾಡ್ತಿದ್ದೀವಿ. ಅಂದರೆ ನಾವು ಸ್ವಲ್ಪ ಲೇಟಾಗೆ ತಿಂತೀವಿ. ಲೈಕ್ ನಮ್ಮ ಹಸ್ಬೆಂಡು ಮಧ್ಯಾಹ್ನ ಊಟ ಮಾಡಲ್ಲ, ಅದರಿಂದ ಅವರು ಸಾಯಂಕಾಲ ಬೇಗನೆ ಊಟ ಮಾಡ್ತಾರೆ. 6-6:30 ಆ ಥರ 7 ಒಳಗೆ ಊಟ ಮುಗಿಸ್ಬಿಡ್ತಾರೆ. ನಾವು 8-8ವರೆಗೆ ನಾವು ಊಟ ಮಾಡ್ತೀವಿ. ಗಮ್ಯ ಆ್ಯಂಡ್ ಗವ್ಯ ಯಾಕೆ ಓಯ್ ತಿನ್ನಮ್ಮ. ಇಬ್ಬರು ಊಟ ಮಾಡ್ತಿದ್ದಾರೆ. ಏನು ಗೊತ್ತಾ, ಸೊ ನಾವು 8 ಗಂಟೆಗೆ ಊಟ ಮಾಡಿದ್ವಲ್ಲ, ಸೊ ಆವಾಗ ಇವರು ಚಿಕನ್ ಕಬಾಬ್ ಅಷ್ಟೇ ತಿಂದಿದ್ದಾರೆ, ರೈಸ್ ಎಲ್ಲ ತಿಂದಿಲ್ಲ, ಎಲ್ಲ ನನಗೆ ಹಾಕಿದ್ದಾರೆ, ನನ್ನ ಪ್ಲೇಟ್ಗೆ ಹಾಕ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಇವಾಗ ಫುಲ್ ಹೊಟ್ಟೆ ಹಸಿವಾಗ್ಬಿಟ್ಟಿದೆ. 8 ಗಂಟೆಗೆ ಊಟ ಮಾಡಿಕೊಂಡು ಹೋಗಿ ಒಂದು 1/2 hour 45 minutes ನಾವು ವಾಕ್ ಮಾಡ್ಕೊಂಡು ಬಂದಿದ್ದೀವಿ. ಅಂದರೆ ಹೊರಗಡೆ ಮಕ್ಕಳ ಜೊತೆ ಚೆನ್ನಾಗಿ ಆಟಾಡಿ ವಾಕ್ ಮಾಡಿ ಬಂದಿದ್ದಾರೆ. ಸೊ ಅದರಿಂದ ಫುಲ್ ಹೊಟ್ಟೆ ಹಸಿವಾಗ್ಬಿಟ್ಟಿದೆ. ಅದಕ್ಕೆ ಮತ್ತೆ ಅನ್ನ ಕೇಳಿದ್ರು, ಅನ್ನ ಮತ್ತು ಚಿಕನ್ ಸಾರು ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ. ಚಿಕನ್ ಪೀಸ್ ಎಲ್ಲ ಬೇಡ ಅಂದರು. ತಿಂದು ಮಲ್ಕೋಬೇಕು ಆಯಿತಾ ಇಬ್ಬರೂ. ಓಕೆ ಬಾಯ್, ಗುಡ್ ನೈಟ್. ಓಕೆ. ಈ ಗಮ್ಯ ಏನು ಮಲಗ್ತಿದೆಯಾ ಇಲ್ಲ? ನಿದ್ದೆ ಬರ್ತೈತಾ ಇಲ್ಲ? ಬರ್ತಿಲ್ವಾ? ಏಕೆ? ಮಲಗಬೇಕಮ್ಮ, ಬೇಗ ಮಲ್ಕೊಂಡು ಬೇಗ ಎದ್ದೇಳಬೇಕು. ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ? 9:15 ಆಗಿದೆ ಟೈಮು. ಬೇಗ ಮಲ್ಕೊಂಡ್ರೆ ಬೇಗ ಎದ್ದೇಳ್ಬೋದು ನೀನು. ಬೇಗ ಎದ್ದೇಳಬೇಕಲ್ಲ, ಸ್ಕೂಲ್ ಟೈಮ್ ಆಗುತ್ತಲ್ಲ ಮತ್ತೆ, ಅದಕ್ಕೆ ಆಯಿತಾ? ಅಪ್ಪ ಡ್ಯೂಟಿಗೆ ಹೋಗೈತಿಲ್ಲ, ಬರುತ್ತೆ ಇವಾಗ. ಮಲಗಬೇಕು ಇವಾಗಲೇ, ಓಕೆನಾ? ಗುಡ್ ನೈಟ್ ಮಮ್ಮಿ ಅಂತೇಳು. ಗುಡ್ ನೈಟ್ ಗಮ್ಯ, ಗುಡ್ ನೈಟ್. ಓಕೆನಾ ಪಚ್ಚು, ಗುಡ್ ನೈಟ್. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲೈಕನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಗುಡ್ ನೈಟ್. ಗುಡ್ ನೈಟ್ ಹೇಳು ಗವ್ಯ. ವೆರಿ ಗುಡ್. ಓಕೆ ಬಾಯ್ ಬಾಯ್.